17 ಜನವರಿ 2026ರಂದು ಹೊಸದಾಗಿ ನಮ್ಮ ಒಂದು ಭಾರತೀಯ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಯಾವಾಗಿನಿಂದ? 17 ಜನವರಿ 2026ರಿಂದ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ 3 ಫೆಬ್ರವರಿ 2026 ತನಕ ಅವಕಾಶ ಕೊಟ್ಟಿದ್ದಾರೆ. 2025 11 4ನೇ ತಾರೀಕದಂದು ಅಪ್ಲಿಕೇಶನ್ ಕರೆದಿದ್ರು. ಈಗ ಸುಮಾರು 2 ತಿಂಗಳಾದ್ಮೇಲೆ ಮತ್ತೆ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಎಷ್ಟು ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಮತ್ತೆ ಇನ್ನೊಂದು ನಿಮಗೆ ಖುಷಿ ವಿಚಾರ, ಆನ್ಲೈನ್ ನಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಸಂಪೂರ್ಣವಾಗಿ ಆನ್ಲೈನ್ ಇರತ್ತೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ಆನ್ಲೈನ್ ಫೆಬ್ರವರಿ 3ನೇ ತಾರೀಕು ತನಕ ಅವಕಾಶ ಇರತ್ತೆ. ಇದು ನಬಾರ್ಡ್ ಹೆಸರು ಕೇಳಿರಬಹುದು ನೀವು ಕೂಡ. ಇದೇ ಒಂದು ನಬಾರ್ಡ್ದಲ್ಲಿ ಅಪ್ಲಿಕೇಶನ್ ಇರತ್ತೆ. ಇಲ್ಲಿ ನೋಡಿ ಯಾವ ಪೋಸ್ಟ್ ಅಪ್ಲಿಕೇಶನ್ ಕರೆದಿದ್ದಾರೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಇದ್ರ ಬಗ್ಗೆನೇ ಒಂದೊಂದ ತಿಳಿಸ್ಕೊಡ್ತಾನೆ. ಮತ್ತೆ ಅಪ್ಲಿಕೇಶನ್ ಹಾಕುವಂತ ಪ್ರಮುಖ ದಿನಾಂಕ ಬಗ್ಗೆ ಕೊಟ್ಟಿದ್ದಾರೆ. ಮತ್ತೆ ಏನೆಲ್ಲ ರೂಲ್ಸ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಟೋಟಲ್ ಆಗಿ 44 ಪೇಜ್ ಆಗಿರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಟ್ಟಿದ್ದೇನೆ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಆಲ್ ಇಂಡಿಯಾದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ನೇಮಕಾತಿ 2026ರಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಯಾವುದೇ ಕಾರಣಕ್ಕೂ ಈ ನೇಮಕಾತಿ ಮಿಸ್ ಆಗಬಾರ್ದು. ಆದ ಕಾರಣ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಫೇಸ್ಬುಕ್ ಪೇಜ್ಗೆ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಯಾರ್ಯಾರು ಹುದ್ದೆಗೋಸ್ಕರ ಕಾಯ್ತಾ ಇದ್ರಲ್ಲ ಅವ್ರಿಗೊಂದು ಖುಷಿ ವಿಚಾರ. ಇಲ್ಲಿ ಮೊದಲನೇದಾಗಿ ಈ ಒಂದು ನಬಾರ್ಡ್ ಬ್ಯಾಂಕ್ನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏಜ್ ಲಿಮಿಟ್ ಬಗ್ಗೆ ನಿಮ್ಗೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡಕ್ಕಾಗತ್ತೆ. ಬಟ್ ಮೊದಲಿಗೆ ಸ್ವಲ್ಪ ಮಾಹಿತಿ ಸಾಮಾನ್ಯ ಜನರಿಗೆ, ಅದ ನಂತರ OBC ಅಭ್ಯರ್ಥಿಗಳಿಗೆ, ಅದೇ ರೀತಿಯಾಗಿ EWS ಈ ಒಂದು EWS ಅವರಿಗೆ ಸಂಬಂಧಪಟ್ಟಂತೆ 550 ರೂಪಾಯಿ ತನ ಅರ್ಜಿ ಶುಲ್ಕ ಇರತ್ತೆ. ಅದೇ ರೀತಿ ನೀವೇನಾದ್ರೂ SC ST ಅಭ್ಯರ್ಥಿ ಆಗ್ಬಹುದು, ಅದ ನಂತರ OBC ಅಭ್ಯರ್ಥಿ ಆಗ್ಬಹುದು, 100 ತನ ಪಾವತಿ ಮಾಡಬೇಕು. ಸಾಮಾನ್ಯ ಅಭ್ಯರ್ಥಿ OBC ಅಭ್ಯರ್ಥಿಗಳಿಗೆ 550, SC ST ದವರಿಗೆ ಮತ್ತು PWBD ಅಭ್ಯರ್ಥಿಗಳಿಗೆ 100 ರೂಪಾಯಿ ಪಾವತಿ ಮಾಡಬೇಕು ಆನ್ಲೈನ್ ನಲ್ಲಿ. ಇದು ನಿಮಗೆ ಅರ್ಥ ಐತೆ ಅಂತ ತಿಳ್ಕೊತೀವಿ. ಅಪ್ಲಿಕೇಶನ್ ಹಾಕೋರು www.nabard.org ಭೇಟಿ ನೀಡಿಕೊಂಡು ಅಪ್ಲೈ ಮಾಡಿ. ಪ್ರಮುಖ ದಿನಾಂಕ ಬಗ್ಗೆ ನೋಡಿ, 2026ರ ಮೊಟ್ಟ ಮೊದಲ ನೇಮಕಾತಿ ಇದು. ನಿಮಗೆ ಒಂದು ಮೀನ್ಸ್ ಎಕ್ಸಾಮ್ ಇರತ್ತೆ. ಈ ಒಂದು ಮೇನ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ 12 ಏಪ್ರಿಲ್ 2026 ಅವಾಗ ನಿಮಗೆ ಎಕ್ಸಾಮ್ ಇರತ್ತೆ. ಇನ್ನು ಮೊದಲನೇ ಎಕ್ಸಾಮ್ ಇರೋದು ಲಿಖಿತ ಪರೀಕ್ಷೆದು 21 ಫೆಬ್ರವರಿ 2026ರಂದೇ ಪರೀಕ್ಷೆ ಇಡ್ತಾರೆ. ಅದ ನಂತರ ಇದಕ್ಕೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನ ಪಾವತಿ ಮಾಡಬೇಕು. ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ, ಅಪ್ಲಿಕೇಶನ್ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 17 ಜನವರಿದಿಂದ 3 ಫೆಬ್ರವರಿ 2026 ತನಕ ಅವಕಾಶ ಇರತ್ತೆ. ಇದು ನಿಮಗೆ ದಿನಾಂಕ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಅಂತ ತಿಳ್ಕೊತೀವಿ ನೋಡಿ. ಇನ್ನು ಮುಂದಿನ ನೇಮಕಾತಿ ಇಲ್ಲಿ ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ. ನಮ್ಮೊಂದು ಕರ್ನಾಟಕ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಇದಾವೆ? ಇದು ಟೋಟಲ್ ಆಗಿ ಖಾಲಿ ಇರುವಂತ ಪೋಸ್ಟ್ 7 ಪೋಸ್ಟ್ ಇರತ್ತೆ. SC ದವರಿಗೆ, OBC, EWS, ಎಕ್ಸ್ ಸರ್ವಿಸ್ ಬಂದವರು ಎಲ್ಲ ಇರತ್ತೆ. ನೋಡ್ಕೊಳ್ಳಿ, ಕರ್ನಾಟಕದಲ್ಲಿ ಕೂಡ ಅಪ್ಲಿಕೇಶನ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಖಾಲಿ ಇರುವಂತಹ ಪೋಸ್ಟ್ ಆಲ್ ಇಂಡಿಯಾದಲ್ಲಿ ಎಲ್ಲ ಒಂದು ಇಲಾಖೆ ಸೇರ್ಪಡೆ ಮಾಡಿಕೊಂಡು 162 ಪೋಸ್ಟ್ ಇರತ್ತೆ. ಈ ಒಂದು ನಬಾರ್ಡದಲ್ಲಿ 162. ಯಾವ್ಯಾವ ಪೋಸ್ಟ್ ಇದಾವೆ? ಇದು ಆಫೀಸರ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಕೊಟ್ಟಿದ್ದಾರೆ. ಯಾವ್ಯಾವ ಪೋಸ್ಟ್ ಇರತ್ತೆ ಅಂದ್ರೆ, ಮೊದಲನೇದಾಗಿ ಅಭಿವೃದ್ಧಿ ಸಹಾಯಕ ಹುದ್ದೆಗಳು. ಅಭಿವೃದ್ಧಿ ಸಹಾಯಕದಲ್ಲಿ 2 ಇರತ್ತೆ, 2 ಪ್ರಕಾರ. ಮೊದಲನೇದಾಗಿ ಹಿಂದಿ ಅಭಿವೃದ್ಧಿ ಸಹಾಯಕ, ಸಾಮಾನ್ಯ ಅಭಿವೃದ್ಧಿ ಸಹಾಯಕ. ಈ ಒಂದು ಅಭಿವೃದ್ಧಿ ಸಹಾಯಕಗೆ ಅಪ್ಲಿಕೇಶನ್ ಹಾಕಿ. ಅಭಿವೃದ್ಧಿ ಸಹಾಯಕ ಗ್ರೇಡ್ B ನೇಮಕಾತಿ ಆಗಿರತ್ತೆ. ಇದು ಗ್ರೇಡ್ B ನೇಮಕಾತಿ ಆಗಿರತ್ತೆ. ಗ್ರೇಡ್ B ದಲ್ಲಿ ಖಾಲಿರುವಂತ ಪೋಸ್ಟ್. ಅದ ನಂತರ ಇನ್ನು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ ನೋಡಿ. ಅದ ನಂತರ ವೆಬ್ಸೈಟ್ ಇರತ್ತೆ ಅಪ್ಲಿಕೇಶನ್ ಹಾಕೋದು. ಇನ್ನು ಏಜ್ ಲಿಮಿಟ್ ಬಗ್ಗೆ ಮಾಹಿತಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅನ್ನೋಂಥವ್ರಿಗೆ ಏಜ್ ಲಿಮಿಟ್ ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ. ನಿಮಗೆ ಲಾಂಗ್ ಇರತ್ತೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಏಜ್ ಲಿಮಿಟ್ ಎಷ್ಟಾಗಿರಬೇಕು? ಕನಿಷ್ಠವಾಗಿ ನಿಮಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ 21 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ 35 ಕೊಟ್ಟಿದ್ದಾರೆ. ಇದು ಕೂಡ 1991ರಿಂದ 2005 ಒಳಗಾಗಿ ಯಾರ್ಯಾರು ಜನಿಸಿದ್ರಲ್ಲ ಅಂತವ್ರಿಗೆ ಅವಕಾಶ ಇರತ್ತೆ. ಇದು ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡಿ. ಜನವರಿ 2, 1991ರಿಂದ ನೀವೇನಾದ್ರೂ ಜನವರಿ 1ರಿಂದ 2005, 2004 ಇಷ್ಟೊಳಗೆ ಹುಟ್ಟಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದು ನಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟಿದಾವೆ? ಅಭಿವೃದ್ಧಿ ಸಹಾಯಕ ಸಾಮಾನ್ಯದಲ್ಲಿ 100,
59 ಪೋಸ್ಟು. ಅದೇ ನೀವೇನಾದ್ರೂ ಹಿಂದಿ ಅಭಿವೃದ್ಧಿ ಸಹಾಯಕ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ 3 ಪೋಸ್ಟ್ ಇರತ್ತೆ. ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಸ್ನಾತಕೋತ್ತರ ಪದವಿ ಮತ್ತು ನಾರ್ಮಲ್ ಆಗಿ ಗ್ರಾಜುಯೇಟು, ಪೋಸ್ಟ್ ಗ್ರಾಜುಯೇಟ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಆಗಿರಬೇಕು. ಮತ್ತು ಇನ್ನೊಂದು PCಯಲ್ಲಿ ಕೂಡ ವರ್ಡ್ ಪ್ರೊಸೆಸಿಂಗ್ ಜ್ಞಾನ ಕೂಡ ಹೊಂದಿರಬೇಕು. ನೀವು ಕಂಪ್ಯೂಟರ್ದಲ್ಲಿ ಪ್ರತಿಯೊಂದು ಕೂಡ ಮಾಹಿತಿಯನ್ನು ಹೊಂದಿರಬೇಕು, ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು. ಮತ್ತು ಸ್ಥಳೀಯ ಭಾಷೆದಲ್ಲಿ, ಸ್ಥಳೀಯ ಭಾಷೆದಲ್ಲಿ ಕೂಡ ಮಾತಾಡಕ್ ಬರಬೇಕಾಗತ್ತೆ. ಕರ್ನಾಟಕ ರಾಜ್ಯದಲ್ಲೂ ಕರ್ನಾಟಕದಲ್ಲೇ ಈ ಒಂದು ರಾಷ್ಟ್ರೀಯ ಅಧಿಕೃತ ಬ್ಯಾಂಕ್ ಇದೆ ಇದು ರಾಷ್ಟ್ರೀಯ ಮತ್ತು ಕೃಷಿ ಗ್ರಾಮೀಣ ಬ್ಯಾಂಕಿನಲ್ಲಿ ಇಲ್ಲೇ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿ, ಒಳ್ಳೆಯದು. ಮತ್ತೆ ಇನ್ನೊಂದು ಹೇಳ್ಬೇಕ, ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಸಂಬಳ ಎಷ್ಟು ಸಿಗತ್ತೆ? 32,000 ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಪರ್ ಮಂತ್ ಆಗಿ 32,000 ತನಕ ಸ್ಯಾಲ್ರಿ ಇರತ್ತೆ. ಇದಕ್ಕೆ ಹೆಚ್ಚು ಕೊಟ್ಟಿಲ್ಲ, ಕಡಿಮೆನೂ ಕೊಟ್ಟಿಲ್ಲ. ಇನ್ನು ಕೆಲವೊಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಛಾಯಾಚಿತ್ರ ಅಪ್ಲೋಡ್ ಮಾಡಬೇಕು, ಮತ್ತು ಸಹಿ ಎಡ ಬೆರಳಿನ ಗುರುತಿ ಕೂಡ ಅಪ್ಲೋಡ್ ಮಾಡಬೇಕು, ಕೈ ಬೆರಳದ ಗುರುತಿನ ಘೋಷಣೆ ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಫೈಲನ್ನು, ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಈ ಒಂದು ನೋಟಿಸ್ದಲ್ಲಿರತ್ತೆ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಇಷ್ಟೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆಯ್ಕೆ ಪ್ರಕಾರದಲ್ಲಿ ಪೂರ್ವ ಪರೀಕ್ಷೆ ಒಂದಿರತ್ತೆ ಮತ್ತು ಮುಖ್ಯ ಪೂರ್ವ ಪರೀಕ್ಷೆ ಒಂದಿರತ್ತೆ. ಹಿಂದಿ, ಸಾಮಾನ್ಯ 2 ಪರೀಕ್ಷೆಗೆ ಒಂದೊಂದು ನಡೆಸ್ತಾರೆ. ಇದು ಅಪ್ಲಿಕೇಶನ್ ಹಾಕುವಂತ ಪ್ರತಿಯೊಂದು ಮಾಹಿತಿ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. 17ನೇ ತಾರೀಕು ರಿಲೀಸ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳ ತನಕ ಅವಕಾಶ ಕೊಟ್ಟಿದೆ.